ಇನ್ನು ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ನಡೆಸ್ತಾ ಇರೋ ಹೋರಾಟವನ್ನು ಇದೀಗ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ. ಸೆಪ್ಟೆಂಬರ್ ಮೊದಲ ವಾರ ಪಾದಯಾತ್ರೆಯನ್ನು ನಡೆಸೋದಕ್ಕೆ ಬಿಜೆಪಿ ನಿರ್ಧರಿಸಿದೆ. ಇದಕ್ಕೆ ಕೈಪಡೆ ವ್ಯಂಗ್ಯವಾಡ್ತಾ ಇದೆ. ಬಿಜೆಪಿ ಕೂಡ ಸ್ವಲ್ಪ ಸೀರಿಯಸ್ ಆಗಿ ಇದಕ್ಕೆ ಸಂಬಂಧಪಟ್ಟಾಗೆ ಯಾವ ರೂಟಲ್ಲಿ ಹೋಗಬೇಕು, ಹೇಗೆ ಈ ಪ್ರತಿಭಟನೆ ಇರಬೇಕು, ಇದಕ್ಕೆಲ್ಲ ಇವತ್ತು ಒಂದಷ್ಟು ಮಾಹಿತಿ ಕೂಡ ಕೊಟ್ಟಿದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಳ್ಳೋಣ. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದ ಬಿಜೆಪಿ ಸದನದ ಹೊರಗೆ ಒಳಗೆ ಹೋರಾಟವನ್ನು ನಡೆಸಿತ್ತು. ಈ ಹೋರಾಟದಿಂದ ಅಧಿವೇಶನ 3 ದಿನಕ್ಕೂ ಮೊದಲೇ ಮೊಟಕುಗೊಂಡಿತ್ತು. ಇಷ್ಟಕ್ಕೆ ಬಿಜೆಪಿ ತನ್ನ ಹೋರಾಟವನ್ನ ನಿಲ್ಲಿಸಿಲ್ಲ. ಇದೀಗ ನಾಗೇಂದ್ರ ವಿರುದ್ಧದ ರಾಜೀನಾಮೆ ಹೋರಾಟವನ್ನ ತೀವ್ರಗೊಳಿಸಲು ಮುಂದಾಗಿದೆ. ಸೆಪ್ಟೆಂಬರ್ 1ರಿಂದ 10 ದಿನಗಳ ಕಾಲ ಪಾದಯಾತ್ರೆ ಮಾಡೋದಕ್ಕೆ ನಿರ್ಧರಿಸಿದೆ. ಬರದ ವಿಚಾರವನ್ನು ಕೂಡ ಒಳಗೊಂಡಂತೆ ಭಾರತೀಯ ಜನತಾ ಪಾರ್ಟಿ ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಒಂದು ಬೃಹತ್ ಪಾದಯಾತ್ರೆಯನ್ನ ಒಬ್ಬ ನಾಗೇಂದ್ರನ್ಗೋಸ್ಕರ ಲಕ್ಷಾಂತರ ಕೋಟ್ಯಾಂತರ ದಲಿತರ ಹಣವನ್ನ ನುಂಗದಂತವನಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಈ 187 ಕೋಟಿನ ನೀವೆಲ್ಲರೂ ಸೇರಿ ಹಂಚಿಕೆ ಮಾಡ್ಕೊಂಡಿದ್ದೀರಾ. ಇದು ಕಾಂಗ್ರೆಸ್ ಪಾರ್ಟಿಯ ಖಜಾನೆಗೆ ಹೋಗಿದೆ. ರಾಯಚೂರಿನ ಗುರಗುಂಟದಲ್ಲಿ ಪಾದಯಾತ್ರೆಗೆ ಪ್ರಹ್ಲಾದ್ ಜೋಶಿ ಚಾಲನೆಯನ್ನ ನೀಡಲಿದ್ದಾರೆ. ಬಳ್ಳಾರಿಯಲ್ಲಿ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಎಚ್ಡಿಕೆ ಭಾಗಿಯಾಗಲಿದ್ದಾರೆ. ಸುಮಾರು 200 ಕಿಲೋಮೀಟರ್ ಪಾದಯಾತ್ರೆಯನ್ನ ನಡೆಸಲಿದ್ದಾರೆ. ಈ ಬಗ್ಗೆ ವ್ಯಂಗ್ಯವಾಡಿರುವ ಸಚಿವ ಚಲುವರಾಯಸ್ವಾಮಿ ವಾಕ್ ಮಾಡ್ಕೊಂಡು ಬರ್ಲಿ ಬಿಡಿ ಎಂದಿದ್ದಾರೆ. ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡೋದಕ್ಕೆ ಏನೂ ಇಲ್ಲದೆ ಇರೋದ್ರಿಂದ ಇದೊಂದು ಸಬ್ಜೆಕ್ಟನ್ನು ಹಿಡ್ಕೊಂಡಿದ್ದಾರೆ. ಸೊ ನಾವೇನು ಹೇಳೋದು ಅವ್ರಿಗೆ, ವಾಕ್ ಮಾಡ್ಕೊಂಡು ಬರಲಿ ಬಿಡಿ ಒಂದಷ್ಟು ದಿವಸ. ಅಶೋಕ್ ಒಂದು ಸ್ವಲ್ಪ ವಾಕ್ ಮಾಡಬೇಕು ಅಂತ ಅನಿಸಿರ್ಬೇಕು, ವಾಕ್ ಮಾಡ್ತಾರೆ. ಇನ್ನು ನಾಗೇಂದ್ರ ಗದ್ದಲದಿಂದಾಗಿ ಅಧಿವೇಶನ ನಿನ್ನೆಯೇ ಮುಕ್ತಾಯವಾಯಿತು. ಈ ಬಗ್ಗೆ ಪ್ರತಿಕ್ರಿಯಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್, ಉತ್ತರ ಕೊಡಲಾಗದೆ ಪಲಾಯನ ಮಾಡಿದ್ರು ಅಂತ ಗುಡುಗಿದ್ರು. ಒಂದು ರೀತಿ ಅಬ್ಬೆಪಾಲಿಗಳ ತರ ಸದನವನ್ನ ಮೊಟಕು ಮಾಡಿ ಪಲಾಯನ ಮಾಡಿದಂತ ಇತಿಹಾಸವನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಬೆಳೆ ನಾಶ ಆಗ್ತಾ ಇದೆ. ಅಂಥದ್ದು ರೈತರ ಪರವಾಗಿ ಚಿಂತನೆ ಮಾಡಿ ಅಲ್ಲಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿರೋಧ ಪಕ್ಷದ ಜವಾಬ್ದಾರಿ. ಬಹುತೇಕ ನನಗನ್ಸುತ್ತೆ ಅವ್ರ ಜವಾಬ್ದಾರಿನ ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇನ್ನು ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ ಕೋರಿ ಸಿಬಿಐ ಬರೆದಿರುವ ಪತ್ರದ ಬಗ್ಗೆ ರಾಜ್ಯಪಾಲರು ಸಚಿವ ಸಂಪುಟದ ಅಭಿಪ್ರಾಯವನ್ನ ಕೇಳಿದ್ದಾರೆ. ಸಂಪುಟಕ್ಕೆ ಬರಲಿ ಬಿಡಿ, ಚರ್ಚಿಸೋಣ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಕ್ಯಾಬಿನೆಟ್ ಸಬ್ಜೆಕ್ಟ್ ಬಂದ ಮೇಲೆ ಅಲ್ಲಿ ಮಾತಾಡ್ತೀವಿ. ಯಾರ್ಯಾರ್ದನ್ನ ಗವರ್ನರ್ ಸಾಹೇಬರು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಪ್ರಾಸಿಕ್ಯೂಷನ್ಗೆ, ಯಾರನ್ನ ಬರೆದಿದ್ದಾರೆ, ಅದನ್ನು ಯಾಕೆ ಬರೆದಿಲ್ಲ. ಇನ್ನೊಂದ್ ಕಡೆ ನಾಗೇಂದ್ರ ಪರವಾಗಿಯೂ ಪ್ರತಿಭಟನೆ ನಡೀತಾ ಇದೆ. ಚಿತ್ರದುರ್ಗದಲ್ಲಿ ಪಂಜಿನ ಮೆರವಣಿಗೆ ನಡೆಸಿದ ಅಭಿಮಾನಿಗಳು ನಾಗೇಂದ್ರ ಅವರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಕಿಡಿಕಾರಿದ್ದಾರೆ. ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.